ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಸಿ ಮರಳು ಮಾಫಿಯಾ ಬೇಧಿಸುತ್ತಿರುವ ಮಾಧ್ಯಮ ವರದಿಗಾರರಿಗೆ ಬೆಂಬಲ ಸೂಚಿಸಿದ ರವಿ ಪಾಟೀಲ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನೇಗಿಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ ಅವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಲು ರೈತರು ನಡೆಸುತ್ತಿರುವ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ದೌರ್ಜನ್ಯ ಮಾಡುತ್ತಿದೆ. ಅದು ನಿಲ್ಲಬೇಕು ಮತ್ತು ಸ್ವಾಮಿನಾಥನ್ ವರದಿ ಪ್ರಕಾರ ಕಾಯ್ದೆ ಜಾರಿಯಾಗಬೇಕು. ಇಲ್ಲವಾದರೆ ನಮ್ಮ ಸಂಘಟನೆ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. ಮತ್ತು ಕಳೆದ 20 ವರ್ಷಗಳಲ್ಲಿ ಕೆನರಾ ಕ್ಷೇತ್ರದಲ್ಲಿ ಎಂಪಿ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಎಲೆಕ್ಷನ್ ಬಂದಾಗ ಕ್ಷೇತ್ರ ಪ್ರವಾಸ ಮಾಡಿ ಜಾತಿ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಈ ಬಾರಿ ನಿಮ್ಮ ದುರಾಡಳಿತದ ಬಗ್ಗೆ ನಿಮ್ಮ ಮನಸ್ಸಾಕ್ಷಿಗೆ ಕೇಳಿ ಚುನಾವಣೆಯಿಂದ ಹಿಂದೆ ಸರಿಯಬೇಕೆಂದು ನೇರವಾಗಿ ವಾಗ್ದಾಳಿ ಮಾಡಿದರು. ಮತ್ತು ಖಾನಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿದ್ದು ಅದನ್ನು ಭೇದಿಸಲು ಮಾಧ್ಯಮ ಮಿತ್ರರು ತಮ್ಮ ಜೀವದ ಹಂಗನ್ನು ತೊರೆದು ಅಕ್ರಮ ಭೇದಿಸುತ್ತಿದ್ದಾರೆ. ಈ ಸಮಯದಲ್ಲಿ ಅಕ್ರಮದ ಮಾಹಿತಿಯನ್ನು ಕೊಡಲು ತಹಶೀಲ್ದಾರ್ ಅವರಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸದೆ ಅಕ್ರಮಕ್ಕೆ ಸಹಕರಿಸುತ್ತಿದ್ದಾರೆ. ಇದರಿಂದ ಮಾಧ್ಯಮ ವರದಿಗಾರರಿಗೆ ಏನಾದರೂ ತೊಂದರೆಯಾದರೆ ನಮ್ಮ ರೈತರು ಸುಮ್ಮನೆ ಬಿಡುವುದಿಲ್ಲ. ಜಿಲ್ಲಾಧಿಕಾರಿಯವರು ತಾಲೂಕಿನಲ್ಲಿ ಲೂಟಿ ಮಾಡುತ್ತಿರುವ ವ್ಯಕ್ತಿಗಳಿಗೆ ಹಾಗೂ ಅವರಿಗೆ ಸಹಕರಿಸುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ನೇಗಿಲಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅಂತೇಳಿ ರವಿ ಪಾಟೀಲ್. ಸರ್, ನಿಮ್ಮ ಖಾನಾಪುರ ಸಂಬಂಧಪಟ್ಟಂಥ ಕೆಲವೊಂದು ಶಿಕಿಂದ ಆಯ್ತು, ಇನ್ನು ಬೇರೆ ಬೇರೆ ದೋ ನಂಬರ್ ಚಟುವಟಿಕೆ ಆಯ್ತು ಸರ್, ನಡೀತಾ ಇದೆ ಸರ್. ಏನು ಹೇಳ್ತೀರಾ ಸರ್? ಈ ಖಾನಾಪುರ ಕ್ಷೇತ್ರಕ್ಕೆ ಇದೇನು ತಾಲೂಕು ಆಡಳಿತೊಳಗಿರ್ಬೋದು, ಇನ್ನುಳಿದ ಇಲಾಖೆಗಳಿರ್ಬೋದು, ನಾನಾ ಥರದಿಂದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾವುದೋ ಒಂದು ನಮ್ಮ ರೈತ, ಬಡವ ರೈತ ಇಲ್ಲೇನು ತಾಲೂಕು ಆಡಳಿತಕ್ಕೆ ಬಂದರೆ ಅದು ಕೆಲಸ 4 ತಿಂಗಳಾದರೂ ಆಗೋ ಮಾತಿಲ್ಲ. ಅಂಥ ರೈತರು ಅದಾರ ನಮ್ಮ ಕಡೆ ಈಗ. ಅದಕ್ಕೆ ಇದು ಒಂದಲ್ಲ, ವಾಡೋದೂ ಐತ್ರಿ ಇಲ್ಲಿ ಸಮಸ್ಯೆ. ನಿನ್ನೆ ನಮ್ಮ ಮಾಧ್ಯಮ ಸೋದರರು ಸಾಯಂಕಾಲ ತಮ್ಮ ಜೀವವನ್ನು ಒತ್ತಿ ಇಟ್ಟು ಹೋಗಿ ಅದು ಹಿಡಿಬೇಕಂತೇಳಿ ಏನು ತಾಲೂಕು ದಂಡಾಧಿಕಾರಿ ಅವರು ತಹಶೀಲ್ದಾರ್ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಒಂದು ಅಧಿಕಾರಿ, ತಾಲೂಕು ಅಧಿಕಾರಿ ಅಂದ್ರೆ, ತಹಶೀಲ್ದಾರ್ ಅಂದರೆ ಒಂದು ತಾಲೂಕು CM ಇದ್ದಂಗೆ. ಅವರು ತಾಲೂಕಿನ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಇವರು ಅಧಿಪತಿ ಅವರು. ಈ ಮಾಧ್ಯಮದವರು ಪಾಪ ರಾತ್ರಿ ಅವರು ಸಾಯಂಕಾಲ ಆಗೈತೆ ಏನ್ರಿ ಯಂತ್ರ ಮಾಡಿದ್ರೆ ಏನು ಮಾಡಿದ್ರಿ ಅವ್ರು ಎಲ್ಲ ಒಂದು ಪೊಲೀಸ್ ಇಲಾಖೆಗೂ ತಿಳಿಸಿದ್ದಾರೆ. ಫೋನ್ ಸ್ವಿಚ್ ಆಫ್ ಬಿಟ್ಟು ಅವ್ರು ತುಂಬಾಕ ಮರಳು ತುಂಬುವಂಥ ಬಿಸ್ನೆಸ್ ಮಾಡೋ ಒಂದು ಸಪೋರ್ಟ್ ಮಾಡ್ತಾರಂದ್ರೆ ಇದು ತಾಲೂಕು ತಹಶೀಲ್ದಾರ್ ಅವರು ಮಾಡಿದ ಖಂಡನೀಯ ಅಂತ ಹೇಳ್ತಾನೆ ನಾನು. ಯಾಕಂದ್ರೆ ಗ್ರಾಮೀಣ ಭಾಗದೊಳಗೆ ನಮ್ಮ ರೈತರನ್ನ ಒಂದು ಮನೆ ಕಟ್ಟಬೇಕಾದ್ರೆ ತಮ್ಮ ಹೊಲದಾಂಗನ ಎಲ್ಲರ ಒಂದು ಟ್ರಿಪ್ ತರಬೇಕಂದ್ರೆ ಇದೇ ಅಧಿಕಾರಿಗಳ ಗಾಡಿ ಹಿಡಿದು ಕೇಸ್ ಮಾಡಿ ಅವಂಗೆ ನಾನಾ ಥರ ಅರೆಸ್ಟ್ಮೆಂಟ್ ಕೊಡ್ತಾರೆ. ಇವ ರಾಜಾರೋಷವಾಗಿ ಇವು ಎಲ್ಲ ಕಡೆ ಕಣ್ಣ ಮುಚ್ಚಾಲೆ ಮಾಡ್ಕ್ಯಾರ. ಇವು ಯಾರಿಗೂ ಹೆದರಿದ್ಲೇನ ಟಿಪ್ಪರ್ ಮುಖಾಂತರ ತುಂಬಾತಾನಂತಂದ್ರೆ ಇದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ತಾಲೂಕು ಆಡಳಿತದ್ರಾಗ ವಿಫಲ ಆಗಿದೆ ಮತ್ತು ಇದು ಕೈ ಕಟ್ಕೊಂಡು ಕುಂತಿದೆ ಅಂತೇಳಿ ನಮಗೆ ಅನ್ಸಾಕತ್ತೈತಿ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಇದನ್ನು ಪರಿಗಣಿಸ್ಯಾರ. ತಹಶೀಲ್ದಾರ್ ಮೇಲೆ ಮತ್ತು ಅಲ್ಲಿ ವಾಳು ತುಂಬುವಂಥ ಒಂದು ಏನು ಯಾರದಲ್ಲ ಬಿಸ್ನೆಸ್ ಮ್ಯಾನ್ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ಇಡೀ ನಾವು ಗ್ರಾಮೀಣ ಭಾಗದ ನಾವು ರೈತರೆಲ್ಲ ಬಡಜನರೆಲ್ಲ ಎದ್ದು ಬೀದಿಗೆ ಬಂದು ನಿಲ್ಬೇಕಾಗತ್ತೆ ಅಂತೇಳಿ ನಿಮಗೆ ಎಚ್ಚರ ಕೊಡ್ತಾನೆ ನಾನು. ನೇಗಿಲಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ.